ಇವಳ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಚಿಕ್ಕ ವಯಸ್ಸು, ಹಠ ದ್ವೇಷಕ್ಕೆ ಮನಸ್ಸು ಕೊಟ್ಟು ತನ್ನ ಪ್ರಾಣನೇ ಕೊಟ್ಬಿಟ್ಲ. ಹೀಗಾಗಬಾರ್ದಾಗಿತ್ತು.
ಏನಾಯ್ತು ಸಿಂಧು? ಸಿಂಧು, ಯಾರ ಫೋನು? ಏನಾಯ್ತು? ಏನಾಯ್ತು ಚಾರುಗೆ? ಮತ್ತೆ ಮದುವೆ ವಿಚಾರ ಕಿರಿಕ? ಇನ್ನೇನು ಮಾತಾಡಿ ಹೇಳು. 2 ಸಲ ಅವಳ ಮದುವೆ ನಿಂತೋಯ್ತು. ಈ ಸಲ ಅಂತೂ ಪಾಪ ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಹೋಗ್ಬಿಟ್ರು. ಈಗ ನಮ್ಮ ಮಯೂರಿ ಜಯಂತನ ಮದುವೆ ಆಯ್ತಲ್ಲ, ಅದಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡ್ತಾ ಇದ್ದಾಳಂತ. ಏನಾಯ್ತಂತೆ? ಸಿಂಧು, ನಿನಗೆ ಸುಮ್ಮನೆ ಕೂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು ಏನಾಯ್ತು ಅಂತ ಹೇಳು. ಮೇಘ ಮಯೂರಿ ಮದುವೆ ನಡೀತಾ ಇತ್ತಲ್ಲ, ಅಲ್ಲಿಗೆ ಚಾರು ಹೋಗಿದ್ಲಂತೆ. ಚಾರು ಆತ್ಮಹತ್ಯೆ ಮಾಡ್ಕೊಂಡ್ಲ? ಛೇ, ಈಗ ಆಗ್ಬಾರ್ದಾಗಿತ್ತು. ನಡೀರಿ, ಇವತ್ತೇ ಊರಿಗೆ ಹೋಗೋಣ. ಇವತ್ತ? ಯಾಕೆ ಸಾಧ್ಯ ಸಿಂಧು? ಈಗ ತಾನೇ ಚಿಂಟುನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಬಿಟ್ಟು ಬರ್ತಾ ಇದೆ. ಅದು ಅಲ್ಲದೆ ನಿನಗೆ ಗೊತ್ತಿದೆ, ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಫಾರಿನ್ ಕಂಪ್ನಿ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾಳೆ. ನೀನು ಬರಬೇಕು. ಮೀಟಿಂಗ್ ಇಟ್ಕೊಂಡು ಹೇಗೆ ಹೋಗೋದು? ಮೀಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕಷ್ಟೆ. ಸಿಂಧು, ಹೇಗೂ ನಾನು ಆಮೇಲೆ ಫಾರಿನ್ಗೆ ಹೋಗ್ಲೇಬೇಕಲ್ಲ. ನಾನು ವಾಪಸ್ ಬರೋವರೆಗೂ ನೀನು ಗೋಕರ್ಣದ ಮನೆಯಲ್ಲೇ ಇದ್ಬಿಡು, ಸರಿನಾ? ಅಲ್ಲ ರೀ, ಇನ್ನು 2 ದಿವಸ ಏನು ಮಾಡೋದು? ಸಿಂಧು, ಒಂದು ಕೆಲಸ ಮಾಡೋಣ. ನಾಳೆ ಅಕಸ್ಮಾತ್ ಮೀಟಿಂಗ್ ಬೇಗ ಮುಗಿದ್ರೆ ಅಲ್ಲಿಂದ ಹಾಗೆ ಗೋಕರ್ಣಕ್ಕೆ ಹೊರಡೋಣ. ನೀನು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲೇ ಇಟ್ಬಿಡು. ಯಾವ ಟೈಮಲ್ಲಿ ಬೇಕಾದರೂ ನಾವು ಹೊರಡ್ಬೋದು, ಸರಿ ಅಲ್ವಾ? ಸರಿ ಬಿಡಿ, ಇನ್ನೇನ್ ಮಾಡೋಕ್ಕಾಗುತ್ತೆ? ನೀವು ಹೇಳ್ದಾಗೆ ಮಾಡೋಣ. ಚಾರು ಹೀಗೆ ಮಾಡ್ಕೋಬಾರ್ದಾಗಿತ್ತು. ತುಂಬಾ ಅರ್ಜೆಂಟ್ ಮಾಡ್ಬಿಟ್ಲು. ಅಲ್ಲ, ಅಟ್ಲೀಸ್ಟ್ ಫೋನ್ ಮಾಡಿ ನನ್ನ ಹತ್ರ ವಿಷಯ ಶೇರ್ ಮಾಡ್ಕೋಬಹುದಾಗಿತ್ತಲ್ವಾ? ನೀನು ಹೇಳೋದು ಸರಿನೇ. ತುಂಬ ಆತರ ಪಟ್ಬಿಟ್ಲು. ಚಾರು ಸಿಕ್ಕಾಪಟ್ಟೆ ಹಠಮಾರ ಸ್ವಭಾವ. ಹೆಣ್ಮಕ್ಳಿಗೆ ಹಠ ಇರಬೇಕು, ಆದರೆ ಈ ಮಟ್ಟಕ್ಕಲ್ಲ. ಕೆಲಸಗಳಿಗೆ 108 ವಿಘ್ನ ಅಂತಾರೆ. ಜಯಂತನ ಮದುವೆನೂ ಹಾಗೆ ಆಗೋಯ್ತು. ಯಾರದೇ ಮದುವೆ ಆಗಲಿ, ಅದು ಸುಖವಾಗಿ ಕೊನೆಯಾಗಬೇಕು. ಆ ನೆನಪು, ಆ ಸಂಭ್ರಮ 100 ವರ್ಷ ಅಚ್ಚಳಿಯದೆ ಉಳಿಬೇಕು ಮನಸ್ಸಿನಲ್ಲಿ ಅಂತ ಆಶಿಸ್ತೀನಿ. ಆದರೆ ನಮ್ಮ ಮನೆಯಲ್ಲಿ ನಡೆದ ಎಲ್ಲ ಮದುವೆಗಳು ದುರಂತದ ಅಂತ್ಯನೇ ಕಂಡು. ಮಕ್ಕಳು ಮದುವೆ ಗ್ರ್ಯಾಂಡಾಗಿ ಆಗ್ತಿದ್ರು, ಚೆನ್ನಾಗಾಗಲಿ, ಅರಿಶಿನ ಕುಂಕುಮ ಕಂಗುಡಿಸ್ಲಿ ಅಂದ್ಕೊಂಡಿದ್ದೆ. ಮದುವೆಯಲ್ಲಿ ರಕ್ತದ ರಂಗೋಲಿ ಆಗ್ತಾ ಇರಾಯ್ತಲ್ಲ ಭಾವ. ರುಕ್ಮಿಣಿ ತೀರಿಕೊಂಡ್ರು, ಚಾರು ಆತ್ಮಹತ್ಯೆ ಮಾಡಿಕೊಂಡ್ರು. 2 ಅನ್ಯಾಯದ ಸಾವುಗಳೇ. ಆಗಿದ್ದಾಯ್ತು.
ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಈ ಜಯಂತನೇ ಕಾರಣ. ಇವನ್ ಸರಿ ಇದ್ದಿದ್ರೆ ಹೀಗಾಗ್ತಿತ್ತು. ಅಪ್ಪ, ಯಾರು ಏನೇ ತಪ್ಪು ಮಾಡಿದ್ರು ನನ್ನನ್ನೇ ಯಾಕೆ ಬ್ಲೇಮ್ ಮಾಡ್ತೀರಾ? ನೀನಲ್ದ ಇನ್ಯಾರ? ಪಶುಪತಿ, ಹಳೆದಿನ ಮನಸ್ಸಿನಲ್ಲಿ ಇಟ್ಕೊಂಡು ಏನೇನೋ ಮಾತಾಡಬೇಡ. ಹೊಸದಾಗಿ ಮದುವೆ ಆಗಿದೆ, ಸುಖವಾಗಿರ್ಲಿ ಅಂತ ಹರಸು, ರೇಗಬೇಡ. ಬಾವಾ, ನಮ್ಮನೆಗೇನಾದ್ರು ಸಮಸ್ಯೆ ಇರ್ಬೋದಾ? ಸಮಸ್ಯೆನ ಆ ಥರದನ್ನೆಲ್ಲ ತಲೆಗೆ ಹಾಕೋಬೇಡ ಪಶುಪತಿ, ದಿನ ಕಾಡ್ತಾ ಇರುತ್ತೆ. ಸಮಸ್ಯೆ ಅಂದ್ರೆ ಯಾರ್ದಾರು ಕೆಟ್ಟ ದೃಷ್ಟಿ ಬಿದ್ದಿರ್ಬೇಕು ಬಾಬಾ. ಮನುಷ್ಯನಿಗೆ ಅನುಮಾನ ಕ್ಯಾನ್ಸರ್ ಯಾವ ರೋಗನೂ ಬರಬಾರ್ದು. ಸತ್ಯ, ನಮಗೆ ಕ್ಯಾನ್ಸರ್ ಬಂದಿಲ್ಲ ನೋಡು. ಈ ಅನುಮಾನಗಳನ್ನ ಇಟ್ಕೊಂಡು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಪೂಜೆನ ಮಾಡಿಸ್ಬಿಡೋಣ ಆಗಿದ್ದಾಗಲೇ. ಹೌದು ಬಾವ, ಮಕ್ಕಳು ಭವಿಷ್ಯದ ದೃಷ್ಟಿಯಿಂದ ಅವರೇ ಪೂಜೆ ಮಾಡಲಿ. ಹಾಗೆ ಆಗಲಿ. ಪುರೋಹಿತರದ್ದು ಹೋಗಿ ವಿಷಯ ಹೇಳಿ ಒಳ್ಳೆ ದಿನಾಂಕ ಕೇಳಿಕೊಂಡು ಏನೇನು ಸಿದ್ಧ ಮಾಡ್ಕೋಬೇಕು ಅಂತ ಒಂದು ಚೀಟಿ ತಂದು. ಸರಿ ಬಾವ. ರಾಹುಲ್, ಜಯಂತ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀರಿ, ಜವಾಬ್ದಾರಿಗಳು ಇನ್ಮೇಲೆ ಶುರುವಾಗುತ್ತೆ. ಇಷ್ಟು ದಿವಸ ನಡೆದಿರೋ ಘಟನೆಗಳನ್ನೆಲ್ಲ ಮರ್ತು ಬಿಡಿ. ಅದು ನಿಮ್ಮ ಮುಂದಿನ ಬದುಕಿನ ಮೇಲೆ ಯಾವ ಥರದ ಕೆಟ್ಟ ಪರಿಣಾಮನೂ ಬೀರಬಾರ್ದು. ಮರುವು ಅನ್ನೋದು ದೇವರು ಮನುಷ್ಯನಿಗೆ ಕೊಟ್ಟಿರೋ ದೊಡ್ಡ ವರ. ಎವ್ರಿ ಡೇ ಸ್ಟಾರ್ಟ್ಸ್ ವಿತ್ ಸಮ್ ಎಕ್ಸ್ಪೆಕ್ಟೇಷನ್, ಎಂಡ್ಸ್ ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಇವತ್ತಿನ ಅನುಭವದ ಮೇಲೆ ನಾಳೆ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ಒಬ್ರು ಇನ್ನೊಬ್ಬರಿಗೆ ಸ್ವಲ್ಪ ಅವಕಾಶ ಕೊಡಿ ಮಾತಾಡೋದಕ್ಕೆ. ಇನ್ನೊಬ್ಬರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದನ್ನು ಕಲೀರಿ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊಡ್ಕೋಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳಿ. ಆಗ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬದುಕು ಸುಂದರವಾಗಿರುತ್ತೆ. ಒಳ್ಳೆಯದು.
ಚಾರು ಘಟನೆನೇ ಕಣ್ಮುಂದೆ ಬರುತ್ತೆ. ನೆನೆಸ್ಕೊಂಡ್ರೆ ಜ್ವರ ಬಂದಾಗುತ್ತೆ. ಆದರೆ ಚಳಿ ಶುರು ಆಗ್ತಿರೋದು ನನಗೆ ತಾನೆ. ಜಯಂತ್ ಕಾಕಿನವ್ರು ಬರೆದಿದ್ದಾರೆ, ಗೊತ್ತಿಲ್ವಾ? ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ ವಿರಹದ ಸುಡಲು ಎದೆಯಲಿ ಬೇಸಿಗೆಗಾಲ. ಬೇಸಿಗೆಗಾಲ ಚಳಿಗಾಲ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಏನು ಈಗೇನು ಪಕ್ಕದ ಮನೆಯವ್ರ ಕಾಲ ಮೇಲೆ ನಿಂತಿದ್ದೀವಿ? ರಾಹುಲ್, ನಾನು ಹೇಳಿದ್ದು ಹಾಗಲ್ಲ. ನಿಮಗೂ ಈಗಿನ್ನೂ ಕೆಲಸ ಸಿಕ್ಕಿದೆ, ನಾನು ಓದ್ತಾ ಇದ್ದೀನಿ. ಮೊದಲು ನಾವು ಸೆಟಲ್ ಆಗಬೇಕು. ಇದೆಲ್ಲ ಯೋಚನೆ ಈಗಲೇ ಶುರುವಾಯ್ತಾ? ರಾಹುಲ್, ನಾವು ಯಾರ ಮುಂದೆನೂ ಸಣ್ಣವರಾಗಬಾರ್ದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಾರ್ದು. ಯಾವಾಗಲೂ ಖುಷಿಯಾಗಿರ್ಬೇಕು. ಓಕೆ, ನಮ್ಮ ಹೋಮ್ ಮಿನಿಸ್ಟರ್ ಹೇಗೆ ಹೇಳ್ತಾರೋ ಹಾಗೆ ಆಗಲಿ. ಹ್ಯಾಪಿ? ಜಯಂತ್, ಚಾರು ವಿಷಯನ ಇಲ್ಲಿಗೆ ಮರ್ತು ಬಿಡೋಣ. ಇಲ್ಲಾಂದ್ರೆ ದೊಡ್ಡಪ್ಪ ಹೇಳ್ದಾಗೆ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ. ಏನ್ ಸ್ಟ್ರೇಂಜ್ ಅಲ್ಲ. ಆಕ್ಚುಲಿ ನಾನು ನಿನಗೆ ಸಮಾಧಾನ ಮಾಡಬೇಕು, ಆದರೆ ನೀನು ನನಗೆ ಸಮಾಧಾನ ಮಾಡ್ತಿದ್ದೆ. ಸೂಪರ್. ಜಯಂತ್, ಏನ್ ಮಾಡ್ತಿದ್ಯಾ? ನಾನು ನಿನ್ನ ಗಂಡ, ನೆನಪಿದೆ ತಾನೆ? ಪ್ಲೀಸ್ ಜಯಂತ್, ನನಗೆ ಟೈಮ್ ಬೇಕು. ಎಷ್ಟು ಟೈಮ್ ಬೇಕು? ಪ್ಲೀಸ್, ಐ ಆಮ್ ಸೀರಿಯಸ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫೋರ್ಸ್ ಮಾಡಲ್ಲ. ಆಯ್ತಿದ್ಯಾ? ಮೂಗೆ ನಿನಗೆ ಕಾಯ್ತೈತೆ. ಪುರೋಹಿತರು ಏನಂದ್ರ? ಬಾವ, ಆದಷ್ಟು ಬೇಗ ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಹೊಸ ದಂಪತಿಗಳಿಗೆ ಏನು ತೊಂದರೆ ಇಲ್ವಂತೆ. ನನ್ನ ಮನಸ್ಸಲ್ಲೂ ಅದೇ ಇತ್ತು ಪಶುಪತಿ. ಸುಮತಿನೂ ಅದೇ ಹೇಳಿದ್ರು. ಈಗ ನೋಡಿದ್ರೆ ಪುರೋಹಿತರು ಹಾಗೆ ಹೇಳಿ ಕಳಿಸಿದ್ದಾರೆ. ನಿಜ ಬಾವ, ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗಿದೆ. ಮುಖದಲ್ಲೂ ಹಳೆ ಗಾಂಭೀರ್ಯ, ಆ ನಗು ಹೊರಟೆ ಹೋಗಿದೆ ಬಾವ. ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅನುಭವಿಸೋದ್ಮೇಲೆ ಅಲ್ವಾ ಎಲ್ಲ ಗೊತ್ತಾಗೋದು. ಆದರೂ ಕಡೆಗೆ ನೆನಪಾಗೋದು ದೇವ್ರ ತಾನೆ. ಅವನೇ ನಮ್ಮ ಕೈ ಹಿಡಿಬೇಕು. ಹಾ, ಪೂಜೆ ಯಾವಾಗ ಮಾಡ್ಬೇಕಂತೆ? ಶುಭಶ್ಯ ಶೀಘ್ರ ಬಂತು. ಆದಷ್ಟು ಬೇಗ, ಅಂದರೆ ನಾಳೆ ನಾಡಿದ್ದು ಮಾಡಿದ್ರು ಒಳ್ಳೇದಂತೆ. ನಾನು ಲಿಸ್ಟೇ ತಂದಿದ್ದೀನಿ ಭಾವ. ಸರಿ, ಹಾಗಾದ್ರೆ ಪೂಜೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡು. ನನ್ನಿಂದ ಏನಾಗ್ಬೇಕು ಹೇಳು, ನಾನು ಮಾಡ್ತೀನಿ. ಭಾವ, ನೀವೇನು ಮಾಡೋದು ಬೇಡ, ಸುಮ್ಮನೆ ಕೂತ್ಬಿಡಿ, ನಾ ಎಲ್ಲ ನೋಡ್ಕೊತೀನಿ. ಆಯ್ತಾ? ಸರಿ ಅಲ್ಲ. ತಾಳಿ ಕಟ್ಟಿದ್ರೆ ಏನಂತೆ, ನನಗೂ ತಾಳಿ ಕಟ್ಟಿ ನನ್ನ ಜೊತೆನೇ ಇದ್ಬಿಡು.
ಹೆಂಡ್ತಿನ ವಿದ್ವೆ ಮಾಡ್ಲಾ? ನಿನ್ನ ಕೊಂದು ಬಿಡ್ಲ ಹೇಳು. ಮೀನಾಕ್ಷಿ 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 ನೀವಾ? ಯಾಕೆ ಹೆದರ್ಕೊಂಡಿದ್ಯಾ? ಏನಾಯ್ತೆ? ನನ್ನ ವಾಯ್ಸ್ಗೆಂದ್ರೆ ಹೆದರ್ಕೊಂಡ್ಬಿಟ್ಟ. ಇಲ್ಲಪ್ಪ, ಏನಿಲ್ಲ. ಅದು ಚಾರು ಸೂಸೈಡ್ ಮಾಡ್ಕೊಂಡ್ಲಲ್ಲ, ಯಾಕೋ ಅದು ನೆನಪಾಯ್ತು. ಮೀನಾಕ್ಷಿ, ಚಾರು ಸಾಯಕ್ಕೆ ಇಂಡೈರೆಕ್ಟ್ ಆಗಿ ನೀನು ಕಾರಣ.